ನಮ್ಮ ಇವತ್ತಿನ ಕಾರ್ಯಕ್ರಮ ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ಸ್ ಶುಚಿ ಕಿಚಿ ವಿತ್ ಮುರಳಿ ಚಾನಲ್ನಲ್ಲಿ ಅದ್ಭುತವಾಗಿರುವಂಥ ಅಡುಗೆನ ಮಾಡಿದ್ದೀವಿ. ನೀವೆಲ್ಲ ನೋಡಿದ್ರೆ ಕಳೆದೋಗ್ಬಿಡ್ತೀರಾ. ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆ ತರಕಾರಿ ಬಸಾರು ವಿತ್ ಮುದ್ದೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಕೃಷ್ಣ ಹಳ್ಳಿ ತುಪ್ಪ ಶುಚಿ ಕಿಚಿ ವಿತ್ ಮುರಳಿ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಶುಚಿ ಕಿಚಿ ವಿತ್ ಮುರಳಿ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ರೆಜು ಏಜ್. ರಿಜು ಏಜ್, ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಸ್ಪೆಷಲ್ ಸಾರಿದು. ಭಾಳ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಮಾಡಂಥದ್ದು ವಾರದಲ್ಲಿ ಒಮ್ಮೆ ಆದರೂ ಮಾಡಿ ತಿಂತಾರೆ. ಬೇರೆ ಬೇರೆ ರೀತಿಯ ಬಸ್ಸಾರುಗಳು ಒಂದೊಂದು ಊರಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಮಾಡೋ ವಿಧಾನದಲ್ಲಿ. ಕಾಳು ಸೊಪ್ಪನ್ನೆಲ್ಲ ಬಳಸಿ ನಾವು ಬಸ್ಸಾರು ಮಾಡ್ತೀವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಭಿನ್ನವಾಗಿರೋಂಥದ್ದು, ಡಿಫ್ರೆಂಟ್ ಆಗಿರೋಂಥ ಬಸ್ಸಾರು, ತರಕಾರಿ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ತರಕಾರಿ ಬಸ್ಸಾರಿಗೆ ಬೇಕಾಗುವ ಪದಾರ್ಥಗಳು: ಬೀನ್ಸ್, ಕ್ಯಾರೆಟ್, ಗಡ್ಡೆಕೋಸು, ಸೀಮೆ ಬದನೆಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣಿನ ರಸ, ಹಸಿ ಮೆಣಸಿನಕಾಯಿ, ಸಾಂಬಾರಿನ ಪುಡಿ, ತೊಗರಿ ಬೇಳೆ, ಹಸಿ ತೆಂಗಿನ ತುರಿ, ಅರಿಶಿಣದ ಪುಡಿ, ಜೀರಿಗೆ, ಮೆಣಸು, ಉಪ್ಪು, ಎಣ್ಣೆ. ಬಸ್ಸಾರು ಅಂದರೆ ಇಲ್ಲಿ ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಸ್ವಲ್ಪ ನೆನೆಸಿಟ್ರೆ ಚೆನ್ನಾಗಿ ಬೇಗ ನಮಗೆ ತೊಗರಿಬೇಳೆ ಬೇಯುತ್ತೆ. ಹಾಗೆ ನಾನು ನೆಂದಿರೋಂಥ ನೀರು ಜೊತೆಗೇ 1 ಕಪ್ಪಷ್ಟು ಬೇಳೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಗೂ ಬೇಳೆ ನುಣ್ಣಗೆ ಬೇಯೋದಕ್ಕೆ ಎಣ್ಣೆ, 1 ತೊಟ್ಟಷ್ಟು ಎಣ್ಣೆ. ಬೀನ್ಸ್ ಈ ರೀತಿಯಾಗಿ ತೊಳೆದು ಎಲ್ಲ ತರಕಾರಿಗಳನ್ನ ಕ್ಲೀನಾಗಿ ವಾಶ್ ಮಾಡಿ ಚಾಪ್ ಮಾಡ್ಕೊಂಡಿರೋಂಥದ್ದು. ಮೀಡಿಯಮ್ ಸೈಜ್ಗೆ ಈ ರೀತಿಯಾಗಿ ಲೆಂತ್ ವೈಸ್ ಕಟ್ ಆಗಿದೆ. ಬೀನ್ಸ್ 1 ಕಪ್ಪಷ್ಟು, ಕ್ಯಾರೆಟ್ 1 ಕಪ್ಪು, ನವಿಲು ಕೋಸು 1 ಕಪ್ಪಷ್ಟು, ಸೀಮೆ ಬದನೆಕಾಯಿ ಹಾಗೂ ನೀರು. ತರಕಾರಿಗಳು ತುಂಬ ಬೆಂದೋಗುತ್ತೆ. ಜಾಸ್ತಿ ಸತಿ ಇದು ವಿಸಿಲ್ ಬಂದರೆ, ಅದರಿಂದ ನಾನು ಬೇಳೆನ ನೆನೆಸಿಟ್ಟಿದ್ದೆ. 2 ವಿಸಿಲ್ ಬಂದರೆ ಸಾಕೀಗ ನಮಗೆ. ಆಮೇಲೆ ಹೆಸರು ಹೇಳಿದ ಹಾಗೆ ಇದು ಬಸ್ಸಾರು. ಕಟ್ನ ಬಸ್ಕೊಂಡು ಸಾರು ಮಾಡೋಂಥದ್ದು ಹಾಗೂ ತರಕಾರಿಲಿ ಪಲ್ಯನ ಮಾಡೋಂಥದ್ದು. ಬಸ್ಸಾರಿಗೆ ಈಗ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇದನ್ನೆಲ್ಲ ಸಹ ಹುರ್ಕೋಬೇಕು. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. 1 ಚಮಚದಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಮೆಣಸು. ಸ್ವಲ್ಪ ಇದನ್ನೆರಡನ್ನು ಬಾಡಿಸ್ಕೋಬೇಕು. ಹಾಗೂ ಹಳೆಯ ಅಡುಗೆಗಳಂತೂ ಹಳ್ಳಿ ಶೈಲಿಯಲ್ಲೆಲ್ಲ ಮಾಡಿದಾಗ ತುಂಬಾ ರುಚಿ ಚೆನ್ನಾಗಿರುತ್ತೆ. ಆ ಪ್ರತಿನಿತ್ಯ ಮಾಡೋ ಸಾರಿಗಿನ್ನ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿಗಳಲ್ಲಿ ಜಾಸ್ತಿ ಮಾಡ್ತಾರೆ ಬಸ್ಸಾರು, ಮೊಸೊಪ್ಪು. ಹಾಗೂ 1 ಈರುಳ್ಳಿ, ಸಣ್ಣ ಈರುಳ್ಳಿಯಷ್ಟು ಹುರ್ಕೊಳ್ಳೋದಕ್ಕೆ ಹಾಕ್ಕೊಂಡ್ರೆ, ಇನ್ನೊಂದು ಈರುಳ್ಳಿ ನಾವು ಹಾಗೆ ಹಸಿದು ಹಾಕ್ಕೊಳ್ಳೋದು. ಬೆಳ್ಳುಳ್ಳಿ ಹುರ್ಕೊಳ್ಳೋದಕ್ಕೆ 1 5-6 ಎಸಳು ಬೆಳ್ಳುಳ್ಳಿ ಹುರಿಯೋದಕ್ಕೆ. ಖಾರಕ್ಕೆ ನಾವು ಹುರಿದಿರೋದು ಹಾಗೂ ಹಸಿದು 2 ಸೇರಿಸಿ ಮಾಡೋಂಥದ್ದಿದು. ಕೆಲವರು ಒಬ್ಬೊಬ್ಬರ ಮನೆಯಲ್ಲಿ ಮಾಡೋಂಥ ವಿಧಾನಗಳು ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗೆಲ್ಲ ಸೌದೆ ಒಲೆಗೇನೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೋರು. ಅಂಡೆ ಒಲೆ ಇದ್ದರೂ ಸಹ ಅದರಲ್ಲೂ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲೆಲ್ಲ ಮಾಡೋವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅಂಡೆ ಒಲೆಯಲ್ಲಿ ಹಾಗೇ ಸುಟ್ಟಿ ಮಾಡೋರು. ಆ ರುಚಿನೇ ಬೇರೆ ಆಗಿದೆ. ಈಗ ಇದನ್ನು ತಣ್ಣಗಾಗಬೇಕು. 1 ಪ್ಲೇಟಿಗೆ ತೆಗಿತೀನಿ. ಇದರೊಟ್ಟಿಗೆ ಈಗ ಸಣ್ಣದೊಂದು ಹಸಿ ಈರುಳ್ಳಿ, ಹಸಿದೊಂದು 4 ಎಸಳು ಬೆಳ್ಳುಳ್ಳಿ ಹುರಿಯೋದಕ್ಕೂ ಹಾಕಿದ್ದೀವಿ. ಇದು ಹುರಿದಿರೋದು, ಇದು ಹಸಿದು. ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಅಂದರೆ 1 ಸಣ್ಣ ಇಡಿಯಷ್ಟು ಅಥವಾ ಸಣ್ಣ ಕಪ್ಪಷ್ಟು ತೆಂಗಿನ ತುರಿ. ಹಾಗೂ ಇದಕ್ಕೆ ಸಾರಿನ ಪುಡಿ, ನಿಮ್ಮ ಮನೆಯ ಸಾರಿನ ಪುಡಿ, ಸಾಂಬಾರ್ ಪೌಡರ್, ಪ್ರತಿನಿತ್ಯ ತರಕಾರಿ ಹುಳಿ ಸಾರಿಗೇನು ಬಳಸ್ತೀರಾ ಅದು, ಆ ಸಾರಿನ ಪುಡಿ 2.5 ಚಮಚದಷ್ಟು ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಜೊತೆಗೆ ಸೇರಿಸಿ ರುಬ್ಬಂಥದ್ದು. ಇದು ಬಸ್ಸಾರಿಗೆ ರುಬ್ಬಂಥದ್ದು. ಬಸ್ಸಾರಿಗೆ ಈಗ ರುಬ್ಕೊಳಕ್ಕೆ ಹಾಕ್ತಾ ಇದ್ದೀನಿ. ಹುರಿದಿರೋಂಥ ಈರುಳ್ಳಿ, ಹಸಿ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸಾರಿನ ಪುಡಿ ಹಾಗೂ ಸ್ವಲ್ಪ ಹಸಿ ತೆಂಗಿನ ತುರಿ, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು.
ಈಗ ಮುಕ್ಕಾಲು ರುಬ್ಬಿದ್ದೀನಿ. ಈಗ ಇದಕ್ಕೆ ಒಂದು ಟೊಮೆಟೊನ ಸೇರಿಸ್ತಾ ಇದ್ದೀನಿ, ಚಿಕ್ಕದೊಂದು ಟೊಮೆಟೊ. ಕಂಪ್ಲೀಟ್ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಬೇಳೆ ಹಾಗೂ ತರಕಾರಿ ಬೆಂದಿದೆ. ಬಸ್ಸಾರಿಗೆ ಇವಾಗ ಬಸ್ಕೋಬೇಕು. ಈ ಕಟ್ಟೆ ಏನಿದೆ ಅದನ್ನು ನಾವು ಬಸ್ಕೋತೀವಿ. ಬಸ್ಸಾರಿಗೆ ಹಾಗೂ ಪಲ್ಯಕ್ಕೆ ನಾವು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕಿದಾಗ ಒಳ್ಳೆ ಘಮ ಬರುತ್ತೆ. ಅದರಿಂದ ಎರಡಕ್ಕೂ ಸೇರಿಸಿ ನಾನಿಲ್ಲಿ ಜಜ್ಕೋತೀನಿ. ಬೆಳ್ಳುಳ್ಳಿನ ಜಜ್ತಾ ಇದ್ದೀನಿ. ಒಂದು 2-3 ಪಲ್ಯಕ್ಕೆ ಹಾಗೂ ಒಂದು 2-3 ಸಾರಿ ಒಗ್ಗರಣೆಗೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ನಾನು ಬಳಸ್ತಾ ಇದ್ದೀನಿ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇವತ್ತು ಬಸ್ಸಾರು ಹಳ್ಳಿ ಶೈಲಿ ಆಗಿರೋದ್ರಿಂದ ನಾನೊಂದು ಮಣ್ಣಿನ ಪಾತ್ರೆಯಲ್ಲಿ ಬಸ್ಸಾರನ್ನ ಮಾಡ್ತಾ ಇದ್ದೀನಿ. ಸಾಸಿವೆ ಸಿಡಿದಿದೆ. ಜಜ್ಜಿರಂತ 4 ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಆವಾಗ ಘಮ ಚೆನ್ನಾಗಿರುತ್ತೆ ಬಸ್ಸಾರಲ್ಲಿ. ಸ್ವಲ್ಪ ಕರಿಬೇವು, ರುಬ್ಬಿರೋಂಥ ಬಸ್ಸಾರಿನ ಮಸಾಲೆನ ಸೇರಿಸ್ತಾ ಇದ್ದೀನಿ. ಖಾರನ ಇಲ್ಲಿ ನಾವು ಬಸ್ಕೊಂಡಿರೋಂಥ ಬೇಳೆ ಹಾಗೂ ತರಕಾರಿಯ ಕಟ್ಟು ಏನಿದೆ ಅದನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ತುಂಬ ತೆಳು ಇರೋದಿಲ್ಲ ಬಸ್ಸಾರು, ಕುದ್ದು ಸ್ವಲ್ಪ ಗಟ್ಟಿನೇ ಆಗುತ್ತೆ. 2 ದಿನ 3 ದಿನ ಇಟ್ಕೊಂಡು ತಿಂತಾರೆ ಹಳ್ಳಿಗಳೆಲ್ಲ, ತುಂಬಾ ರುಚಿ. ಮಂಡ್ಯ ಮೈಸೂರು ಸೈಡ್ ಅಂತೂ ಬಸ್ಸಾರು ಜಾಸ್ತಿ ಕಾಮನ್ ಆಗಿ ಮಾಡ್ತಾರೆ. ಕಟ್ಟಿಗೆ ಜೊತೆ ಸ್ವಲ್ಪ ನೀರನ್ನ ರುಬ್ಬಿರೋಂಥ ಜಾರ್ಗೆ ನೀರನ್ನ ಸೇರಿಸ್ತಾ ಇದ್ದೀನಿ. ಸಾರಿಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿ. ಇದಕ್ಕೆ ಹುಳಿನೂ ಹಾಕಬೇಕು. ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಟಿದ್ದೀನಿ ನಾನು. ಒಂದು ಸಣ್ಣ ಸ್ಮಾಲ್ ಲೆಮನ್ ಸೈಜಷ್ಟು ಹುಣಸೆ ಹಣ್ಣು ನೆನೆಸಿಟ್ಟಿರೋಂಥದ್ದು. ಆ ನೀರನ್ನ ಈಗ ಸೇರಿಸ್ದೆ. ಈಗ ಹುಳಿ ಚೆನ್ನಾಗಿ ಬೇಯಬೇಕದು. ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಬಸ್ಸಾರು ನಮಗೆ ಚೆನ್ನಾಗಿ ಕುದಿ ಬರಬೇಕು. ಈಗ ಸ್ವಲ್ಪ ತರಕಾರಿ ಹಾಗೂ ಬೇಳೆನ ತೆಗೆದಿಟ್ಕೊಂಡಿದ್ದೀನಿ. ಇದು ಸಾರು ಗಟ್ಟಿ ಬರುತ್ತೆ ಹಾಗೂ ರುಚಿನೂ ಚೆನ್ನಾಗಿರುತ್ತೆ. ಬೇಳೆ ಹಾಗೂ ತರಕಾರಿನ ಸ್ವಲ್ಪ ರುಬ್ಬಿ ಹಾಕ್ತೀನಿ. ಒಂದು ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಒಂದಿಷ್ಟು ತರಕಾರಿನ ತೊಗೊಂಡು ಬೇಳೆ ಒಟ್ಟಿಗೆ ತೊಗೊಂಡು ರುಬ್ಕೊಳ್ಳಿ. ತರಕಾರಿ ಹಾಗೂ ಬೇಳೆನೂ ಸಹ ರುಬ್ಬಿದ್ದಕ್ಕೆ ಸೇರಿಸ್ಕೊಳ್ಳೋಣ. ರುಬ್ಬರಂಥ ಬೇಳೆ ಮತ್ತು ತರಕಾರಿ ಒಂದು 2 ಸ್ಪೂನಷ್ಟಿದೆ. ಈ ಸ್ಪೂನಲ್ಲಿ ಅದನ್ನು ಈಗ ಸೇರಿಸ್ತಾ ಇದ್ದೀನಿ. ಸಾರಿಗೆ ಬೇಕಾಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದು ಒಂದು 2 ಬಾಯ್ಲ್ ಬಂದರೆ ಸಾಕು. ಬಸ್ಸಾರು ತುಂಬ ಕುದಿಸ್ಬೇಕಾಗಿಲ್ಲ, ಯಾಕಂದರೆ ಅದು ಒಂದು 2 ದಿನ 3 ದಿನ ಇಟ್ಕೊಂಡು ತಿನ್ನೋಂಥದ್ದು. ಮತ್ತೆ ಕುದಿಸ್ತಾ ಇರ್ತೀವಿ, ಗಟ್ಟಿಯಾಗುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸಿ. ಅಷ್ಟರಲ್ಲಿ ಇಲ್ಲಿ ಒಂದು ಸೈಡ್ ಪಲ್ಯನ ನಾವು ಒಗ್ಗರಣೆ ಹಾಕೊಳ್ಳೋಣ. ಸ್ವಲ್ಪ ಒಗ್ಗರಣೆ ಕೊಟ್ಟಾಗ ರುಚಿ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ. ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೇವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ A, D ಮತ್ತು E. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಒಗ್ಗರಣೆಗೆ 1 ಚಮಚದಷ್ಟು ಎಣ್ಣೆ ಕಾದಿದೆ. ಒಗ್ಗರಣೆಗೆ ಸಾಸಿವೆ ಸ್ವಲ್ಪ, ಪಲ್ಯಕ್ಕೆ ಒಂದು 4 ಹೆಸರು ಬೆಳ್ಳುಳ್ಳಿ ಜಜ್ಜಿರೋಂಥದ್ದು, ಈರುಳ್ಳಿ ದೊಡ್ಡದಾದರೆ 1 ಈರುಳ್ಳಿ, ಚಿಕ್ಕದಾದರೆ 2 ಈರುಳ್ಳಿನ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಪಲ್ಯದಲ್ಲಿ. ಈಗ ನಾನು ಬೆಂದಿರೋಂಥ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ. ಬೇಳೆ ಹಾಗೂ ತರಕಾರಿ. ಪಲ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಹಸಿದು ಒಣಗಿದ್ದು ಯಾವುದನ್ನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಒಣಗಿದ ಮೆಣಸಿನ್ಕಾಯಿ ಹಾಕಿದರೆ ಒಗ್ಗರಣೆಗೆ ಮೊದಲೇ ಹಾಕೋವಾಗ ಸೇರಿಸ್ಕೊಳ್ಳಿ. ನಾನು 1-2 ಹಸಿ ಮೆಣಸಿನ್ಕಾಯಿನ ಈಗ ಸೇರಿಸಿದ್ದೀನಿ. ಪಲ್ಯ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗಿಲ್ಲ, ಯಾಕಂದರೆ ಎಲ್ಲ ಬೆಂದಿದೆ ನಮಗೆ. ಫೈನಲಾಗಿ ಸ್ವಲ್ಪ ತೆಂಗಿನ ತುರಿ ಸೇರಿಸಿ ಗ್ಯಾಸ್ನ ಆಫ್ ಮಾಡೋಣ.
ಬಸ್ಸಾರು ಚೆನ್ನಾಗಿ ಕುದ್ದಿದೆ. ಈಗ ನಾನು ಇದನ್ನು ಸಹ ಆಫ್ ಮಾಡ್ತಾ ಇದ್ದೀನಿ. ತರಕಾರಿ ಬಸ್ಸಾರು ರೆಡಿಯಾಗಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಒಳ್ಳೆ ಗಮ್ ಅಂತ ಇದೆ ಬಸ್ಸಾರು. ಪಲ್ಯ, ಬಸ್ಸಾರು ಜೊತೆಗೆ ತರಕಾರಿಯ ಪಲ್ಯ, ತರಕಾರಿ ಬಸ್ಸಾರು ಜೊತೆಗೆ ರುಚಿ ನೋಡೋದಕ್ಕೆ ಮುದ್ದೆ. ತರಕಾರಿ ಬಸ್ಸಾರು ಮುದ್ದೆ ಜೊತೆಗೆ ರುಚಿ ನೋಡೋದಕ್ಕೆ ನೋಡಿ. ಮುದ್ದೆ ಗಲಾಟೆ ಮಾಡಂಗಿಲ್ಲ, ಮುದ್ದೆ ರೆಡಿ ಮಾಡಿದ್ವಿ. ಶ್ರೀಕೃಷ್ಣ ತುಪ್ಪ ಸಾರಿಗೆ ಸ್ವಲ್ಪ, ಮುದ್ದೆಗೆ ಸ್ವಲ್ಪ. ಅಬ್ಬಬ್ಬಬ್ಬಬ್ಬಾ ಹೆಂಗೆ ಮಾಡಿದಾರೋ, ಏನು ಕಥೆನೋ. ಬಸ್ಸಾರು, ಬಸಿದ ಸಾರು. ಇದಕ್ಕೆ ಒಂದು ಟ್ವಿಸ್ಟ್ ಹೇಳ್ತೀನಿ, ಬೈಕ್ ಕೊಡಂಗಿಲ್ಲ. ಈ ಬಸ್ಸಾರು ತಿನ್ನಬೇಕು ಅಂದರೆ ಒಂದು ಹಸಿಮೆಣಸಿನ್ಕಾಯಿ ಇರಬೇಕು. ಹಸಿಮೆಣಸಿನ್ಕಾಯಿ ಇದಕ್ಕೆ ಕಿವುಚ್ಕೊಂಡು ತಿಂದರೆ ಒಳ್ಳೆ ರುಚಿ ರೀ. ಅದು ಉಪ್ಸಾರಿಗೆ ತಿನ್ನೋದು ನಿನಗೆ ಗೊತ್ತಿಲ್ಲ ಅಂತ ಹೇಳಮ್ಮ. ಒಳ್ಳೆ ಕತೆ ಏನು ಸಾರ್ ಹಳೆದೆಲ್ಲ ಜ್ಞಾಪಿಸ್ಕೊಳ್ಳೆ. ಬಸ್ಸಾರಿಗೆ ತಿನ್ನೋದು ನನಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾರೆ ನಿಮಗೆಲ್ಲ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸಾರಿಗೆ ಒಂದು ಹಸಿರು ಮೆಣಸಿನ್ಕಾಯಿನ ಇದು ಜಜ್ಬಿಟ್ಟು ಸುಮ್ಮನೆ ಇವಾಗ ಬೇಕಾ ಹಸಿಮೆಣಸಿನ್ಕಾಯಿ ಇದೆಯಾ ಕುಡಿಲೊಂದು ಬಸ್ ರುಚಿ ನೋಡಿ. ಸಾರಿಗೆ ಖಾರ ಬೇಕಿದ್ರೆ ಹಸಿಮೆಣಸಿನ್ಕಾಯಿ. ಅದು ಖಾರಕ್ಕೆ ಸಂಬಂಧಪಟ್ಟಿರೋದಲ್ಲ, ಅದೊಂದು ಎಕ್ಸ್ಟ್ರಾಡಿನರಿ ರುಚಿ. ಅದು ನಮ್ಮ ಹಾಸನ ಮಂಡ್ಯ ಕಡೆ ತಿಂದಿರೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ತುಮಕೂರಲ್ಲೂ ಕೂಡ ಅದ್ಭುತವಾಗಿ ಮಾಡ್ತಾರೆ. ಚೆನ್ನಾಗಿದೆ. ತರಕಾರಿ ಜೊತೆಗೆ ಯೂಶಲಿ ಸೊಪ್ಪು, ಕಾಳುಗಳು, ಅವರೆಕಾಯಿ ಕಾಳದಲ್ಲಿ ಮಾಡ್ತಾರೆ. ತರಕಾರಿ ಯಥೇಚ್ಛವಾಗಿದ್ದಾಗ ಈ ಸಾರು ತುಂಬ ರುಚಿಯನ್ನು ಕೊಡುತ್ತೆ. ಒಂದಷ್ಟು ತರಕಾರಿಗಳನ್ನ ತಿಂದಾಗ ಆಗುತ್ತೆ. ಮಿಕ್ಸ್ಡ್ ತರಕಾರಿಗಳನ್ನ, ಮಿಶ್ರ ತರಕಾರಿಗಳನ್ನ ಸೇರಿಸ್ತಾರೆ. ಒಳ್ಳೆ ರುಚಿ. ಯಾವತ್ತೂ ತಿಂದಿಲ್ಲ ಅಂದ್ರು ತರಕಾರಿ ಬಸ್ಸಾರು, ಅದಕ್ಕೆ ಮಾಡಿದ್ವಿ. ಅದೆಲ್ಲ ಕೇಳ್ತಾ ಇದ್ದೆ, ತರಕಾರಿ ಬಸ್ಸಾರು ಮಾಡಮ್ಮ ಅಂತ ಮಾಡಿಬಿಟ್ಟಿದ್ದೆ. ನಾನು ಹೇಳಿದಾಗ ಒಂದೊಂದು ಟ್ರೈ ಮಾಡಿ ಇದಕ್ಕೊಂದು ಮೆಣಸಿನ್ಕಾಯಿನ ಸುಮ್ಮನೆ ಹಿಂಗೆ ಕಿವುಚ್ಕೊಂಡು ತಿನ್ನೋಡಿ, ಎಷ್ಟು ಮಜವಾಗಿರುತ್ತೆ ಅಂತ. ಆಹಾ, ಚೆನ್ನಾಗಿದೆ, ಅದ್ಭುತವಾಗಿದೆ. ಆಹಾ, ಸಖತ್ತಾಗಿದೆ. ಆಯಿತು, ಇವತ್ತಿನ ಊಟ ಮುಗೀತು. ಥ್ಯಾಂಕ್ ಯು. ಬಸ್ಸಾರು ತಿಂದರೆ 100% ಗ್ಯಾಸ್ಟ್ರಿಕ್ ಹೊಟ್ಟೆ ಹಿಂಗೆ ಅಂತ ಇರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಡಾಕ್ಟರ್ಗಳು, ವಿಜ್ಞಾನಿಗಳು ಸೇರಿ ತಮ್ಮ ಸಂಶೋಧನೆಯಿಂದ ಹೊರತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಇದು ತಗೊಂಡು ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಒಂದು ಹಸಿರು ಕಲರ್ ಬಾಟ್ಲಿ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ 40 ml ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಕ್ಕೊಂಡು ಊಟಕ್ಕಿಂತ ಮೊದಲು 40 ml. ನೋ ಗ್ಯಾಸ್ಟ್ರಿಕ್. ಜಾಸ್ತಿ ಗ್ಯಾಸ್ಟ್ರಿಕ್ ಇದ್ದರೆ 2 ಸಾರಿ ದಿನಕ್ಕೆ, 1 ಸಾರಿ ತೊಗೊಂಡ್ರೆ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಮೃತ್ ನೋನಿ ಅವ್ರದ್ದು ಒಂದು 15-16 ಪ್ರಾಡಕ್ಟ್ ಇದೆ. ಅದನ್ನೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಭಾರತದ ಮೊಟ್ಟ ಮೊದಲನೇ ಫಿಸಿಕಲಿ ರಿಫೈನ್ ಎಣ್ಣೆ ಅದು ಸನ್ಪ್ಯೂರ್. ನಮ್ಮ ಶುಚಿ ಕಿಚನಲ್ಲಿ ಯೂಸ್ ಮಾಡ್ತಾರೋ ಎಣ್ಣೆ ಅದು ಸನ್ಪ್ಯೂರ್. ನೀವು ಯೂಸ್ ಮಾಡ್ತಾ ಇರೋದು ಸನ್ಪ್ಯೂರೇ ಆಗಿರುತ್ತೆ. ಯಾಕಂದರೆ ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಗಳಲ್ಲೂ ಈಸಿಯಾಗಿ ಸಿಗುವಂಥ ಎಣ್ಣೆ ಯಾವುದಾದ್ರೂ ಇದ್ದರೆ ಅದು ಸನ್ಪ್ಯೂರ್ ಆಯಿಲ್ ಮಾತ್ರ. ಸನ್ಪ್ಯೂರ್ ಆಯಿಲು ಎಲ್ಲ ಅಂಗಡಿಲೂ ಸಿಗೋದ್ರ ಜೊತೆಗೆ ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗೋಗುತ್ತೆ. ಆನ್ಲೈನಲ್ಲಿ ನೀವು ಸನ್ಪ್ಯೂರ್ ಅವ್ರದ್ದು ತುಂಬ ಪ್ರಾಡಕ್ಟ್ ಇದೆ, ವೈವಿಧ್ಯಮಯ ಎಣ್ಣೆಗಳೆಲ್ಲ ಇದೆ. ಅದನ್ನೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸು ಬಂದು ಮಿಲೆಟ್ಸಿಂದ ಮಾಡಿರೋದು ಮಿಲೆಕ್ಸು. ಮಿಲೆಟ್ಸ್ನ ಡೈರೆಕ್ಟಾಗಿ ತೊಗೊಳಕ್ಕಾಗದೇ ಇದ್ದವರು, ಕೆಲಸದಲ್ಲಿ ಬ್ಯುಸಿ ಇರುವಂಥವ್ರು ಆ ಪೌಡರ್ನ ತಂದಿಟ್ಕೊಂಡು ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಅಥವಾ ಹಾಲಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು 1 ಗ್ಲಾಸು ಒಂದು ದಿನದ ಊಟದ ಒಂದು ಹೊತ್ತಿನ ಬದಲು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಬದಲು 1 ಗ್ಲಾಸ್ ಕುಡಿತಾ ಬಂದರೆ ಸ್ಲಿಮ್ಮಾಗಿ ಆಗ್ತೀರಾ. BP ಶುಗರ್ ಎಲ್ಲ ನಾರ್ಮಲ್ ಆಗಿ ಕಂಟ್ರೋಲಲ್ಲಿ ಇರ್ತೀರಾ. ನೋಡೋಕ್ಕೂ ಸಿಕ್ಕಾಪಡೆ ಸಖತ್ತಾಗಿ ಕಾಣಕ್ಕೆ ಶುರು ಆಗ್ತೀರಾ. ಜೊತೆಗೆ ಇದು 3-4 ಪ್ರಾಡಕ್ಟ್ ಎಲ್ಲ ಇದೆ ಅವ್ರದ್ದು. ಇನ್ನೂ ಸಿಕ್ಕಾಪಟ್ಟೆ ಪ್ರಾಡಕ್ಟು ಬರೋದಿದೆ. ಆನ್ಲೈನಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ನೀವು ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಶಾಪ್ ಮಾಡ್ಬೋದು. ಶ್ರೀಕೃಷ್ಣ ಹಳ್ಳಿ ತುಪ್ಪ, ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ತುಪ್ಪ ತೊಗೊಂಡ್ರೆ ಏನು ಕೊಡ್ತಾ ಇದ್ದಾರೆ ಗೊತ್ತಾ ಫ್ರೀಯಾಗಿ ನಿಮಗೆ? ಒಂದು ಈ ಒಳ್ಳೆ ಕಂಟೈನರು, 150 ರೂಪಾಯಿ ಬೆಲೆ ಬಾಳುವಂಥ ಕಂಟೈನರು ಉಚಿತವಾಗಿ ಸಿಗ್ತಾ ಇದೆ. ಬೇಗ ಶ್ರೀಕೃಷ್ಣ ತುಪ್ಪವನ್ನು ಪರ್ಚೇಸ್ ಮಾಡಿ. ಜೊತೆಗೆ ಶ್ರೀಕೃಷ್ಣ ತುಪ್ಪದವರ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದವರು ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಒಳ್ಳೆಯ ಒಂದು ಅಡುಗೆಯನ್ನು ಮಾಡಿ ರೆಸಿಪಿನ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿದರೆ, ಆ ರೆಸಿಪಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆಯ ಬಹುಮಾನ ಸಿಗುತ್ತೆ. ಜೊತೆಗೆ ಆ ರೆಸಿಪಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ನಾವು ತೋರಿಸ್ತೀವಿ.
ನೀವು ಕಳಿಸ್ಬೇಕಾಗಿರೋ ನಮ್ಮ ಶ್ರೀಕೃಷ್ಣ ತುಪ್ಪದವರ ವಾಟ್ಸಪ್ ಸಂಖ್ಯೆ 9035262824 ಈ ಸಂಖ್ಯೆಗೆ ನಿಮ್ಮ ವಾಟ್ಸಪ್ ವಿಡಿಯೋನ ಕಳಿಸ್ಕೊಡಿ. ನಿಮ್ಮ ವಿಡಿಯೋಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಹೊಸ ಅಡುಗೆಗಳು ಬೇಕಾಗಿದ್ದರೆ ನಮ್ಮ ಸುಚಿಕೀರ್ತಿ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸುವಂಥ ಎಲ್ಲ ಅಡುಗೆಗಳು, ಹೊಸ ಅಡುಗೆಗಳು ನಿಮಗೆ ಬಂದು ತಲುಪುತ್ತೆ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.